ಶ್ರೀ ಗುರುಚರಿತ್ರೆ ಅಧ್ಯಾಯ 1. ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋನ್ನಮಃ. ಸರಸ್ವತ್ಯೈ ನಮಃ. ಹರಿ ಓಂ. ವಿಘ್ನ ವಿನಾಶಕನಾದ ಗಣಪತಿಯೇ, ನಿನಗೆ ನಮಸ್ಕರಿಸುವೆನು. ಮತಿ ಪ್ರದಾಯಕಳಾದ ಸರಸ್ವತೀ ದೇವಿಯೇ, ನಿನಗೆ ನಮಸ್ಕರಿಸುವೆನು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ, ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯ ಮಹಾಗುರುವೇ, ನಿನಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಗುರುಚರಿತ್ರೆಯನ್ನು ವಿವರಿಸಲು ನೀವೆಲ್ಲರೂ ನನಗೆ ಶ್ರದ್ಧೆ, ಭಕ್ತಿ, ಜ್ಞಾನಾದಿಗಳನ್ನು ನೀಡಿ ಆಶೀರ್ವದಿಸಿರಿ. ಶ್ರೀ ಗುರುಚರಿತ್ರೆಯು ಕಾಮಧೇನು ಕಲ್ಪವೃಕ್ಷಗಳಂತೆ ತತ್ಕ್ಷಣವೇ ಫಲದಾಯಕವಾಗಿರುತ್ತದೆ. ಅದನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಸುಜ್ಞಾನ ಉಂಟಾಗುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯ ರೂಪದಿಂದ ಭೂಮಿಯಲ್ಲಿ ಅವತರಿಸಿದರು. ಮುಂದೆ ಅವರೇ ಶ್ರೀ ಪಾದಶ್ರೀವಲ್ಲಭ ಎಂಬ ಹೆಸರಿಂದ ಕುರುವಪುರದಲ್ಲಿ, ಈಗಿನ ಕುರುಗಡ್ಡೆಯಲ್ಲಿ ಅವತರಿಸಿ ಕೆಲಕಾಲ ಭಕ್ತೋದ್ಧಾರದ ಕಾರ್ಯ ಮಾಡಿದರು. ನಂತರ ಅದೇ ಗುರುಗಳೇ ಶ್ರೀ ನೃಸಿಂಹ ಸರಸ್ವತಿ ಯತಿಗಳೆಂಬ ಅಭಿಧಾನದಿಂದ ಅವತರಿಸಿ ಔದುಂಬರ ನರಸಿಂಹವಾಡಿ ಗಾಣಗಾಪುರದಲ್ಲಿ ವಾಸ ಮಾಡಿದರು. ಗುರುಗಳು ವಾಸ ಮಾಡಿದ ಗ್ರಾಮಗಳ ಮಹಿಮೆಯೂ ಅಪಾರವಾಗಿರುತ್ತದೆ. ಪ್ರತಿನಿತ್ಯ ಅಲ್ಲಿ ಜಾತ್ರೆಗೆ ಬಂದಂತೆ ಭಕ್ತರು ಸೇರುತ್ತಾರೆ. ಶ್ರದ್ಧೆ ಭಕ್ತಿಗಳಿಂದ ಅಲ್ಲಿ ನಿಂತು ಸೇವೆ ಆರಾಧನೆಗಳನ್ನು ಮಾಡಿ ತಮ್ಮ ಮನೋಪೇಕ್ಷೆಯ ಫಲಗಳನ್ನು ಪಡೆದು ಧನ್ಯರಾಗಿ ಹೋಗುತ್ತಾರೆ. ಇಂಥ ಮಹಾಮಹಿಮರಾದ ಗುರುಗಳ ಚರಿತ್ರೆಯನ್ನು ಬರೆಯುವುದಕ್ಕಾಗಿ ಪ್ರೇರಣೆ ನೀಡಿದರೆಂದು ನಾನು ನನ್ನ ಪೂರ್ವಜರನ್ನು ಈಗ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಪಸ್ತಂಭ ಶಾಖೆಯ ಕೌಂಡಿನ್ಯ ಗೋತ್ರದ ಸಾಯಂದೇವನೆಂಬವನು ನಮ್ಮ ಮನೆತನದ ಮೂಲ ಪುರುಷನು. ಆತನ ಮಗನು ನಾಗನಾಥನು. ನಾಗನಾಥನ ಮಗ ದೇವರಾಯನು. ನನ್ನ ತಂದೆಯಾದ ಗಂಗಾಧರನು ಈ ದೇವರಾಯನ ಮಗನು. ನಮ್ಮ ಪೂರ್ವಜರೆಲ್ಲರೂ ಗುರುಗಳಲ್ಲಿ ಅಪಾರ ಭಕ್ತಿಯುಳ್ಳವರಾಗಿದ್ದರು. ಅವರೆಲ್ಲರಿಗೂ ನನ್ನ ಭಕ್ತಿಯ ನಮಸ್ಕಾರಗಳು ಸಲ್ಲಲಿ. ಪರಮ ಪವಿತ್ರೆಯಾದ ನನ್ನ ತಾಯಿ ಚಂಪಾದೇವಿಗೂ ನಮನಗಳನ್ನು ಸಲ್ಲಿಸಿ ಶ್ರೀ ಗುರುಚರಿತ್ರೆಯನ್ನು ಪ್ರಾರಂಭಿಸುತ್ತೇನೆ. ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳ ಹೆಸರೇ ನನ್ನದಾಗಿರುವುದರಿಂದ, ಅರ್ಥಾತ್ ನನ್ನ ಹೆಸರು ಸರಸ್ವತಿ ಎಂದು ಇರುವ ಪ್ರಯುಕ್ತ ನಾನು ನನ್ನ ಹೆಸರನ್ನು ನಾಮಧಾರಕ ಎಂದು ಸೂಚ್ಯವಾಗಿ ಇಟ್ಟುಕೊಂಡು ಈ ಪವಿತ್ರ ಕಥಾನಕವನ್ನು ಆರಂಭಿಸುತ್ತೇನೆ. ನಾಮಧಾರಕನೆಂಬ ಗುರುಭಕ್ತನು ಬಹಳಷ್ಟು ಕಷ್ಟನಷ್ಟಗಳಿಗೆ ಸಿಕ್ಕು ಪ್ರತಿನಿತ್ಯ ಗುರುಧ್ಯಾನದಲ್ಲಿಯೇ ಬಹು ಪ್ರಯಾಸದಿಂದ ಕಾಲ ಕಳೆಯುತ್ತಿದ್ದನು. ಒಂದು ಸಲ ಆತನು ತನ್ನ ಕಷ್ಟ ವಿಮೋಚನೆಗಾಗಿ ಗುರುದರ್ಶನ ಮಾಡಿಕೊಳ್ಳಲೇಬೇಕೆಂಬ ಮನೋನಿರ್ಧಾರದಿಂದ ಗಾಣಿಗಾಪುರಕ್ಕೆ ಹೊರಟನು. ಗುರುದರ್ಶನವಾಗಬೇಕು, ಇಲ್ಲವೇ ತನ್ನ ದೇಹ ಪತನವಾಗಬೇಕು ಎಂಬ ಮನೋನಿರ್ಧಾರದಿಂದ ಆತನು ಹಗಲು ರಾತ್ರಿ ಎನ್ನದೆ ಅಖಂಡವಾಗಿ ಗುರುನಾಮಸ್ಮರಣೆ ಮಾಡುತ್ತಾ ಸಾಗಿದ್ದನು. ಗುರುಚರಣಗಳಲ್ಲಿಯೇ ಆತನ ಮನಸ್ಸು ಲೀನವಾದುದರಿಂದ ದೇಹದ ಆಯಾಸ, ಹಸಿವೆ, ನೀರಡಿಕೆಗಳ ಕಡೆಗೆ ಅವನ ಗಮನವಿರಲಿಲ್ಲ. ಆತನು ಮನಸ್ಸಿನಲ್ಲಿಯೇ ಗುರುಗಳನ್ನು ಕುರಿತು ಈ ರೀತಿ ಪ್ರಾರ್ಥಿಸತೊಡಗಿದ್ದನು. ಅದು ಹೇಗೆಂದರೆ, ಹೇ ದಯಾಘನನಾದ ಗುರುದೇವ, ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಆಗಿರುವೆ. ನಿನ್ನ ಹೊರತಾಗಿ ನನ್ನ ಈ ಥರದ ದೀನಾವಸ್ಥೆಯನ್ನು ಕಂಡು ನೀನು ಸುಮ್ಮನಿರುವೆಯಲ್ಲ. ಅಂದ ಮೇಲೆ ನಿನಗೆ ಕೃಪಾಸಾಗರನೆಂದು ಹೇಗೆ ಕರೆಯಬೇಕು? ನೀನು ತ್ರಿಮೂರ್ತಿ ರೂಪನು. ಇಡೀ ವಿಶ್ವದಲ್ಲಿಯ ಇರುವೆ ಮೊದಲ್ಗೊಂಡು 84 ಲಕ್ಷ ಜೀವರಾಶಿಗಳಿಗೂ ದಾತೃವೆನಿಸಿರುವಿ. ಅಂದ ಮೇಲೆ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರಲ್ಲಿ ಮೊರೆ ಇಡಲಿ? ಒಂದು ವೇಳೆ ನನ್ನಿಂದ ಏನಾದರೂ ಪಡೆದುಕೊಂಡು ಫಲ ಕೊಡಬೇಕೆಂಬ ವಿಚಾರ ನಿನಗಿದ್ದರೆ ನಾನು ನಿರುಪಾಯನು. ಯಾಕೆಂದರೆ ಮಗುವಿಗೆ ಹಸಿವೆಯಾದಾಗ ಅಳುವುದೊಂದನ್ನು ಬಿಟ್ಟರೆ ಇನ್ನೇನೂ ಗೊತ್ತಿರುವುದಿಲ್ಲ. ತಾಯಿಯಾದವಳೆ ತನ್ನ ಮಗುವಿನ ರೋದನದ ಧ್ವನಿಯನ್ನಾಲಿಸಿ ಧಾವಿಸಿ ಬಂದು ಮೊಳೆಯುಣಿಸುತ್ತಾಳೆ. ಅದರಂತೆ ನಿನ್ನ ನಾಮಸ್ಮರಣೆ ಮಾಡುವುದೊಂದನ್ನುಳಿದು ನನಗೇನೂ ಗೊತ್ತಿಲ್ಲ. ನೀನೇ ನನ್ನ ದೀನ ಸ್ಥಿತಿಯನ್ನು ಗುರುತಿಸಿ ಉದ್ಧರಿಸಬೇಕಾದದ್ದು ನಿನ್ನ ಹೊಣೆಗಾರಿಕೆಯಾಗಿದೆ. ನನ್ನ ತಂದೆ ತಾತ ಮುತ್ತಾತಂದಿರ ಕಾಲದಿಂದಲೂ ನಮ್ಮ ಮನೆತನದವರೆಲ್ಲ ನಿನ್ನ ಆರಾಧಕರಾಗಿದ್ದೇವೆ. ಹೀಗಿದ್ದು ನೀನೇಕೆ ನನ್ನ ಮೇಲೆ ಕೃಪೆ ಮಾಡದಾಗಿರುವಿ?
ನಾನು ಮಾಡಿರುವ ತಪ್ಪಾದರೂ ಏನು? ಈ ದಿವಸ ಈ ದೇಹ ಪತನವಾದರೂ ಚಿಂತೆ ಇಲ್ಲ. ನಿನ್ನ ದರ್ಶನ ಪಡೆಯದೆ ನಾನು ಬಿಡುವುದಿಲ್ಲ ಎಂಬ ಅನನ್ಯ ಭಕ್ತಿ ನಿಷ್ಠೆಗಳಿಂದ ಮಾರ್ಗ ಕ್ರಮಿಸುತ್ತಿರಲು ಕೃಪಾಳುವಾದ ಗುರುದೇವನು ತಕ್ಷಣವೇ ಆತನ ಚಿತ್ತದಲ್ಲಿ ಪ್ರಕಟನಾದನು. ನಾಮಧಾರಕನು ಆನಂದದಿಂದ ಗುರುಮೂರ್ತಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದನೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ ಮೊದಲನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 2ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಮಾರ್ಗಾಯಾಸದಿಂದ ಒಂದು ಮರದಡಿಯಲ್ಲಿ ಸ್ವಲ್ಪ ಹೊತ್ತು ಗುರುಧ್ಯಾನ ಮಾಡುತ್ತಾ ಮಲಗಿದನು. ಜಟಾಧಾರಿಯು ಭಸ್ಮಲೇಪಿತನು ವ್ಯಾಘ್ರಜಿನವನ್ನೊಟ್ಟವನು ಆದ ಒಬ್ಬ ಯೋಗೀಶ್ವರನು ಆತನ ಸ್ವಪ್ನದಲ್ಲಿ ಕಾಣಿಸಿಕೊಂಡನು. ಆ ಯೋಗಿಯು ಅಮೃತ ಕಟಾಕ್ಷದಿಂದ ನಾಮಧಾರಕನನ್ನು ನೋಡುತ್ತಾ ಆತನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟನು. ತಕ್ಷಣವೇ ನಾಮಧಾರಕನಿಗೆ ಎಚ್ಚರವಾಯಿತು. ಸುತ್ತಲೂ ನೋಡಿದಾಗ ಯಾರೂ ಆತನಿಗೆ ಗೋಚರಿಸಲಿಲ್ಲ. ಸ್ವಪ್ನದಲ್ಲಿ ಕಂಡ ಗುರುಮೂರ್ತಿಯನ್ನೇ ಧ್ಯಾನಿಸುತ್ತಾ ಗಾಣಗಾಪುರದತ್ತ ನಡೆಯತೊಡಗಿದನು. ಸ್ವಲ್ಪ ದೂರ ಸಾಗುವಷ್ಟರಲ್ಲಿಯೇ ಆತನ ಸ್ವಪ್ನದಲ್ಲಿ ಕಂಡ ಯೋಗಿಯು ಪ್ರತ್ಯಕ್ಷ ಬರುತ್ತಿರುವುದು ಗೋಚರಿಸಿತು. ನಾಮಧಾರಕನು ಆನಂದಾಶ್ಚರ್ಯಗಳಿಂದ ಸಿದ್ಧಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಆತನನ್ನು ಕುರಿತು, ಯೋಗೀಶ್ವರರೇ, ತಾವು ಯಾರು? ತಮ್ಮ ವಾಸಸ್ಥಾನವ್ಯಾವುದು? ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ತಾವು ಆಗಮಿಸಿರುವಿರೆಂದು ನನಗೆನಿಸುತ್ತದೆ ಎಂದು ಸ್ತುತಿ ಮಾಡಲು ಸಿದ್ಧಯೋಗಿಯು ಅದಕ್ಕನುಸಾರವಾಗಿ, ಅಪ್ಪ, ನಾನು ಸಿದ್ಧಮುನಿಯು ತೀರ್ಥಯಾತ್ರೆ ಮಾಡುತ್ತಾ ಸಂಚರಿಸುವುದೇ ಯೋಗಿಗಳಾದ ನಮ್ಮ ಕರ್ತವ್ಯ. ತ್ರಿಮೂರ್ತಿಗಳ ಪೂರ್ಣಾವತಾರರೆನಿಸಿದ ನನ್ನ ಪೂಜ್ಯ ಗುರು ನರಸಿಂಹ ಸರಸ್ವತಿಯತಿಗಳು ಭಕ್ತೋದ್ಧಾರಕ್ಕಾಗಿ ಇಲ್ಲಿಯೇ ಸಮೀಪದಲ್ಲಿರುವ ಭೀಮಾ ಅಮರಜ ಸಂಗಮದಲ್ಲಿ ನೆಲೆಗೊಂಡಿದ್ದಾರೆ. ಅವರನ್ನು ನಂಬಿ ಆರಾಧಿಸುವ ಭಕ್ತರು ಇಹ ಪರಗಳೆರಡರಲ್ಲೂ ಸೌಖ್ಯ ಹೊಂದುತ್ತಾರೆ ಎಂದು ನುಡಿಯಲು ನಾಮಧಾರಕನು, ಸ್ವಾಮಿ, ನಾನಾದರೂ ವಂಶ ಪಾರಂಪರ್ಯದಿಂದ ನೃಸಿಂಹ ಸರಸ್ವತಿ ಗುರುಗಳನ್ನೇ ಆರಾಧಿಸುತ್ತಾ ಬಂದಿದ್ದೇನೆ. ಆದರೂ ನನ್ನ ಕಷ್ಟ ಕಾರ್ಪಣ್ಯಗಳು ದೂರಾಗದಾಗಿಯವೆಯಲ್ಲ. ಇದಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದನು. ಆಗ ಸಿದ್ಧಮುನಿಯು ನಾಮಧಾರಕನನ್ನು ಕುರಿತು, ನಿನ್ನ ಮನಸ್ಸು ಇನ್ನೂ ನಿಶ್ಚಲವಾಗಿಲ್ಲ. ಯಾಕೆಂದರೆ ನಿಶ್ಚಲ ಮನಸ್ಸಿನಿಂದ ಗುರುಗಳನ್ನು ನಂಬಿದವನಿಗೆ ಗುರುಕೃಪೆಯಾಗಿಯೇ ತೀರುತ್ತದೆ. ಗುರುಕೃಪೆ ಹೊಂದಿದವನನ್ನು ಕಷ್ಟ ಕಾರ್ಪಣ್ಯಗಳಷ್ಟೇ ಏಕೆ ಯಮನೂ ಸಹಿತ ಬಾಧಿಸಲಾರನು. ಗುರುದೇವನು ಹರಿಹರ ಬ್ರಹ್ಮಾದಿಗಳಿಗಿಂತ ಹೆಚ್ಚಿನವನೆನಿಸುತ್ತಾನೆ ಎಂದು ನುಡಿಯುತ್ತಾ ನಾಮಧಾರಕನನ್ನು ಪಕ್ಕದಲ್ಲಿದ್ದ ಒಂದು ಅಶ್ವತ್ಥ ವೃಕ್ಷದಡಿಯಲ್ಲಿ ಕುಳ್ಳಿರಿಸಿಕೊಂಡು ಶ್ರೀ ಗುರುಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದನು. ಗುರು ಎಂಬ ಶಬ್ದದಲ್ಲಿರುವ ಗಾಕಾರವು ಸಿದ್ಧಿಪ್ರದಾಯಕವೂ ರಕಾರವು ಪಾಪ ಸಂಹಾರಕವೂ ಆಗಿರುತ್ತದೆ. ಇನ್ನು ಊಕಾರವು ವಿಷ್ಣು ಸ್ವರೂಪರಾಗಿರುತ್ತದೆ. ಬಹು ಕಾಲದ ಹಿಂದೆ ಜಗತ್ ಪ್ರಳಯ ಕಾಲದಲ್ಲಿ ಶ್ರೀ ವಿಷ್ಣುವು ಕಲ್ಪ ಸಮುದ್ರದಲ್ಲಿ ಒಂದು ಆಲದೆಲೆಯ ಮೇಲೆ ಮಲಗಿದ್ದನು. ಆತನಿಗೆ ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯುಂಟಾಯಿತು. ಆ ಕೂಡಲೇ ಆತನ ನಾಭಿಕಮಲದಿಂದ ಬ್ರಹ್ಮನು ಮೈದೋರಿದನು. ಬ್ರಹ್ಮನು 4 ದಿಕ್ಕುಗಳತ್ತ ನೋಡಿದನು. ಆತನಿಗೆ 4 ಮುಖಗಳುಂಟಾದವು. ಶ್ರೀ ವಿಷ್ಣುವು ತನಗಿಂತಲೂ ಬಲಶಾಲಿಯಾಗಿರುವನೆಂಬುದನ್ನರಿತ ಬ್ರಹ್ಮನು ವಿಷ್ಣುವಿಗೆ ವಿನಯದಿಂದ ನಮಸ್ಕರಿಸಿದನು ಮತ್ತು ಆತನಿಂದ ಚತುರ್ವೇದಗಳನ್ನು ಪಡೆದುಕೊಂಡು ಆತನ ಆಜ್ಞೆಯಂತೆ ಸೃಷ್ಟಿ ರಚನೆಯ ಕಾರ್ಯದಲ್ಲಿ ತೊಡಗಿದನು. ಆತನು ಮೊದಲು ಮನು ಮುನಿಗಳನ್ನು ಸ್ಥಾವರ ಜಂಗಮ ಸೃಷ್ಟಿಯನ್ನು ರಚಿಸಿದನು. ಅಂಡಜ, ಪಿಂಡಜ, ಸ್ವೇದಜ, ಉದ್ಭಿಗ್ವಜಗಳೆಂಬ 4 ತರದ ಜೀವರಾಶಿಗಳನ್ನು ಸೃಷ್ಟಿಸಿದನು. ಕೃತ, ತ್ರೈತ, ದ್ವಾಪರ, ಕಲಿ ಎಂಬ ಹೆಸರುಗಳುಳ್ಳ 4 ಯುಗಗಳನ್ನು ನಿರ್ಮಿಸಿ ಅವುಗಳನ್ನು ಒಂದಾದ ಮೇಲೊಂದರಂತೆ ಭೂಮಿಯ ಮೇಲೆ ಕಳಿಸಿದನು. ಕಲಿಯುಗದ ಲಕ್ಷಣವು ವಿಚಾರಶೂನ್ಯ, ಕಲಹಪ್ರಿಯ, ಕ್ರೂರ, ವಿಷಯ ಲೋಲುಪವಾಗಿರುವುದರಿಂದ ಈಗ ಜನರಲ್ಲಿ ಇವೇ ಪ್ರವೃತ್ತಿಗಳು ಕಂಡುಬರುತ್ತವೆ. ಶ್ರೇಷ್ಠರಾದ ಗುರುಭಕ್ತರಿಗೆ ಮಾತ್ರ ಕಲಿಯ ಬಾಧೆ ತಟ್ಟಲಾರದು. ಹರಿಹರ ಬ್ರಹ್ಮಾದಿಗಳಿಗಿಂತ ಗುರುವು ಮಿಗಿಲಾಗಿರುವನೆಂಬುದಕ್ಕೆ ಇನ್ನೊಂದು ಉದಾಹರಣೆ ಕೊಡುತ್ತೇನೆ ಕೇಳು. ಗೋದಾವರಿ ತೀರದಲ್ಲಿ ಅಂಗೀರಸ ಋಷಿಯ ಆಶ್ರಮವಿತ್ತು.
ಅಲ್ಲಿಯೇ ಸಮೀಪ ಇನ್ನೊಂದು ಪರ್ಣಕುಟಿಯಲ್ಲಿ ವೇದಧರ್ಮನು ತಪಸ್ಸನ್ನಾಚರಿಸುತ್ತಿದ್ದನು. ವೇದಧರ್ಮನಿಗೆ ಅನೇಕ ಜನ ಶಿಷ್ಯಂದಿರಿದ್ದರು. ಅವರಲ್ಲಿ ದೀಪಕನೆಂಬವನು ಶ್ರೇಷ್ಠನಾಗಿದ್ದನು. ವೇದಧರ್ಮನು ಶಿಷ್ಯನ ಪರೀಕ್ಷಾರ್ಥವಾಗಿ ಕುಷ್ಠರೋಗ ಧಾರಣೆ ಮಾಡಿಕೊಂಡು ಕಾಶಿ ಕ್ಷೇತ್ರವನ್ನು ಸೇರಿದನು. ದೀಪಕನು ಗುರುವನ್ನು ನೆರಳಿನಂತೆ ಹಿಂಬಾಲಿಸಿದ ನಿಷ್ಠೆಯಿಂದ ಅವರ ಸೇವೆ ಮಾಡತೊಡಗಿದನು. ದೀಪಕನ ಗುರುಭಕ್ತಿಗೆ ಮೆಚ್ಚಿ ಹರಿಹರರು ವರ ನೀಡಲೆಂದು ಪ್ರಸನ್ನರಾದರು. ಆದರೆ ದೀಪಕನು ತನ್ನಲ್ಲಿ ಗುರುಭಕ್ತಿ ವೃದ್ಧಿಯಾಗಲೆಂದು ಆಶೀರ್ವದಿಸಲು ಕೇಳಿಕೊಂಡನು. ಆತನು ಹರಿಹರರ ಯಾವ ವರಗಳಿಗೂ ಆಸೆ ಮಾಡಲಿಲ್ಲ. ಕಾರಣ ಗುರುದೇವನು ಆ ಶಿಷ್ಯನ ಮೇಲೆ ಸಂಪ್ರೀತನಾದನು. ತಾನು ದಿವ್ಯ ದೇಹಧಾರಣೆ ಮಾಡಿಕೊಂಡು ದೀಪಕನೆಂಬ ಆ ಶಿಷ್ಯ ಶ್ರೇಷ್ಠನಿಗೆ ದಿವ್ಯ ಜ್ಞಾನವನ್ನು ಅಷ್ಟಸಿದ್ಧಿ ನವನಿಧಿಗಳನ್ನು ಕೊಟ್ಟು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದನು. ಅಂದ ಮೇಲೆ ಹರಿಹರ ಬ್ರಹ್ಮಾದಿಗಳ ಕೃಪೆಗಿಂತಲೂ ಗುರುಕೃಪೆಯೇ ಹೆಚ್ಚಿನದೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 2ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 3ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ವಿವರಣೆಯಿಂದ ನಾಮಧಾರಕನಲ್ಲಿ ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಗಳುಂಟಾದವು. ಆತನು ಸಿದ್ಧಮುನಿಗೆ ದಂಡವತ್ ನಮಸ್ಕಾರ ಮಾಡಿ, ಸ್ವಾಮಿ, ಈಗ ನನ್ನ ಮನಸ್ಸು ಆನಂದ ಹೊಂದಿದೆ. ನಾನೀಗ ನಿಮ್ಮ ಚರಣ ಸೇವಕನು. ದಯವಿಟ್ಟು ನನಗೆ ಶ್ರೀ ಗುರುಗಳ ಚರಿತ್ರೆಯನ್ನು ಸಂಪೂರ್ಣವಾಗಿ ಹೇಳುವ ಕೃಪೆ ಮಾಡಬೇಕೆಂದು ಭಿನ್ನೈಸಿಕೊಂಡನು. ಅದಕ್ಕೆ ಪ್ರತಿಯಾಗಿ ಸಿದ್ಧಮುನಿಯು, ಎಲೈ ಶಿಷ್ಯನೇ ಕೇಳು. ಗುರುಗಳು ಯಾವ ಯಾವ ಸ್ಥಳಗಳಲ್ಲಿ ಇರುತ್ತಾರೋ ಆ ಸ್ಥಳಗಳಲ್ಲೆಲ್ಲ ನಾನು ಇದ್ದೇ ಇರುತ್ತೇನೆ. ಗುರುನಾಮಸ್ಮರಣೆಯೇ ನನ್ನ ಆಹಾರವಾಗಿದೆ. ಇಂಥ ಸದ್ಗುರುವಿನ ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳುವವರು ತತ್ಕಾಲದಲ್ಲಿ ಇಚ್ಛಿತ ಫಲ ಪಡೆದು ನಂತರ ಸದ್ಗತಿ ಹೊಂದುತ್ತಾರೆ. ಅಪುತ್ರರು ಪುತ್ರವಂತರಾಗುತ್ತಾರೆ. ರೋಗಿಗಳು ನಿರೋಗಿಗಳು, ದರಿದ್ರರು ಐಶ್ವರ್ಯವಂತರು ಆಗುತ್ತಾರೆ. ಒಟ್ಟಾರೆ ಈ ಕಲಿಯುಗದಲ್ಲಿಯಂತೂ ಗುರುಚರಿತ್ರೆಯು ಕಾಮಧೇನುವಿನಂತೆ ಫಲದಾಯಕವಾಗಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಶಿಷ್ಯೋತ್ತಮನೇ ಕೇಳು. ನಿರ್ಗುಣ ಪರಬ್ರಹ್ಮ ವಸ್ತುವು ಈ ಜಗತ್ತಿನ ಮೂಲವೆನಿಸುವುದು. ಅದು ತನ್ನಲ್ಲಿರುವ ಮಾಯೆಯಿಂದ ಸಕಲ ಸೃಷ್ಟಿಗೆ ಕಾರಣೀಭೂತವಾಗಿದೆ. ಅದರ ಸಂಜ್ಞೆಯಿಂದಲೇ ಬ್ರಹ್ಮನು ಸೃಷ್ಟಿ ಮಾಡುವನು, ವಿಷ್ಣುವು ರಕ್ಷಣೆ ಮಾಡುವನು, ರುದ್ರನು ಲಯಗೊಳಿಸುವನು. ರಜ ಸತ್ವ ತಮೋ ಗುಣಗಳಿಗೆ ಅಧಿಪತಿಗಳಾಗಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರರು ತೋರಿಕೆಯಲ್ಲಿ ಬೇರೆ ಬೇರೆಯಾಗಿ ಗೋಚರಿಸಿದರೂ ವಸ್ತುಸ್ಥಿತಿಯಲ್ಲಿ ಒಂದೇ ಸತ್ಯ ವಸ್ತುವಿನ ವಿಭಿನ್ನ ರೂಪರಾಗಿದ್ದಾರೆ. ಇವರು ಕಾಲಕಾಲಕ್ಕೆ ಧರೆಯಲ್ಲಿ ಅವತರಿಸಿ ಭೂಭಾರವನ್ನು ಕಡಿಮೆ ಮಾಡುತ್ತಾರೆ. ಹಿಂದೆ ಅಂಬರೀಷನೆಂಬ ಹರಿಭಕ್ತ ರಾಜನಾಗಿದ್ದನು. ಆತನು ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದನು. ಒಂದು ದಿವಸ ದ್ವಾದಶಿಯ ನಸುಕಿನಲ್ಲಿ ದುರ್ವಾಸ ಮುನಿಗಳು ಆತನ ಮನೆಗೆ ಬಂದರು. ರಾಜನು ಅವರನ್ನು ಆದರದಿಂದ ಸತ್ಕರಿಸಿ, ಅಂದು ಸಾಧನ ದ್ವಾದಶಿ ಇರುವುದರಿಂದ ತೀವ್ರ ನದಿಗೆ ಹೋಗಿ ಸ್ನಾನ ಅನುಷ್ಠಾನಾದಿಗಳನ್ನು ತೀರಿಸಿಕೊಂಡು ಬಂದು ಉಪೋಷಣೆಯ ಪಾರಾಣಿ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡನು. ಆದರೆ ನದಿಗೆ ಹೋದ ದುರ್ವಾಸ ಮುನಿಗಳು ಬೇಗ ಬಾರದ್ದರಿಂದ ತನ್ನ ವ್ರತಕ್ಕೆ ಭಂಗ ಬರಬಾರದೆಂಬ ಉದ್ದೇಶದಿಂದ ಶ್ರೀಹರಿಯ ತೀರ್ಥ ಸ್ವೀಕರಿಸಿ ಪಾರಾಣಿ ಮುಗಿಸಿಬಿಟ್ಟನು. ಈ ವಿಷಯವು ದುರ್ವಾಸರಿಗೆ ಗೊತ್ತಾಗಿ ಅವರು ಅಂಬರೀಷನಿಗೆ ವಿವಿಧ ಯೋನಿಗಳಲ್ಲಿ ಜನ್ಮ ತಾಳು ಎಂದು ಶಾಪವಿತ್ತರು. ತಕ್ಷಣವೇ ಶ್ರೀಹರಿಯು ಅಲ್ಲಿ ಪ್ರಕಟನಾಗಿ ತನ್ನ ಭಕ್ತನಿಗಿತ್ತ ಶಾಪವನ್ನು ತಾನೇ ಅನುಭವಿಸುವುದಕ್ಕೆ ಸಿದ್ಧನಾದನು. ದುರ್ವಾಸರು ಜ್ಞಾನಿಗಳು. ಶ್ರೀಹರಿಗೆ ವಿವಿಧ ಯೋನಿಗಳಲ್ಲಿ ದಶಾವತಾರ ಮಾಡೆಂದು ಶಾಪವನ್ನಿತ್ತರು. ನಾರಾಯಣನು ಅಂತೆಯೇ ದಶಾವತಾರ ತಾಳಬೇಕಾಯಿತು. ದತ್ತಾತ್ರೇಯನ ಅವತಾರ ಕೂಡ ಅಂಥದ್ದರಲ್ಲಿಯೇ ಒಂದಾಗಿದೆ ಎಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದರೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ 3ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 4ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲೈ ಶಿಷ್ಯೋತ್ತಮನೇ ಕೇಳು. ಬ್ರಹ್ಮದೇವನು
ಸೃಷ್ಟಿ ಕಾರ್ಯಕ್ಕೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಮೊದಲು ಅತ್ರಿ, ಮರೀಚಿಯೆ ಮುಂತಾದ 7 ಜನ ಮಾನಸ ಪುತ್ರರನ್ನು ನಿರ್ಮಿಸಿದನು. ಆ ಮಾನಸ ಪುತ್ರರಲ್ಲಿ ಅತ್ರಿಯಿಂದಲೇ ಗುರುಪೀಠದ ಪೀಳಿಗೆ ಆರಂಭವಾಯಿತು. ಅದು ಹೇಗೆಂದರೆ, ಅತ್ರಿ ಋಷಿಯ ಹೆಂಡತಿಯಾದ ಅನಸೂಯೆಯು ಮಹಾಪತಿವ್ರತೆಯಾಗಿದ್ದಳು. ಆಕೆಯ ಪಾತಿವ್ರತ್ಯವನ್ನು ಭ್ರಷ್ಟಗೊಳಿಸಬೇಕೆಂಬ ದುರುದ್ದೇಶದಿಂದ ಒಂದು ಸಲ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಪ್ರಯತ್ನಕ್ಕಿಳಿದರು. ಅವರು ಭಿಕ್ಷುಕರ ವೇಷದಲ್ಲಿ ಬಂದಿದ್ದರು. ಅವರು ಬಂದ ಸಮಯದಲ್ಲಿ ಅತ್ರಿ ಮುನಿಗಳು ಅನುಷ್ಠಾನಕ್ಕಾಗಿ ನದಿಗೆ ಹೋಗಿದ್ದರು. ಅನಸೂಯೆಯು ಅತಿಥಿಗಳನ್ನು ಆದರದಿಂದ ಸ್ವಾಗತಿಸಿದಳು. ಅತಿಥಿಗಳು, ಅಮ್ಮ, ನೀನು ಅತಿಥಿ ಸತ್ಕಾರದಲ್ಲಿ ನಿಸ್ಸೀಮಳೆಂದು ಕೇಳಿದ್ದೇವೆ. ನಾವು ಹಸಿದು ಬಂದಿರುವೆವು. ನಮಗೆ ನೀನು ಇಚ್ಛಾಭೋಜನ ಮಾಡಿಸಬೇಕು ಎಂದು ನುಡಿದರು. ಅನಸೂಯೆಯು ಅವರ ಅಪೇಕ್ಷೆಗೆ ಸಮ್ಮತಿಸಿ ಬಹುಬೇಗ ಪಂಚಪಕ್ವಾನ್ನಗಳನ್ನು ಸಿದ್ಧಪಡಿಸಿ ಅತಿಥಿಗಳಿಗೆ ಎಲೆ ಹಾಕಿ ಬಡಿಸಿದಳು. ಹಾಗೂ ಅತಿಥಿಗಳನ್ನು ಊಟಕ್ಕೆ ಸ್ವಾಗತಿಸಿದಳು. ಆಗ ಭಿಕ್ಷುಕ ವೇಷದಲ್ಲಿರುವ ತ್ರಿಮೂರ್ತಿಗಳು, ದೇವಿ, ನೀನು ನಗ್ನ ಸ್ವರೂಪದಿಂದ ಉಣಬಡಿಸಿದರೆ ಮಾತ್ರ ನಾವು ಊಟ ಮಾಡುವೆವು. ಇದು ನಮ್ಮ ಇಚ್ಛಾಭೋಜನದ ಪದ್ಧತಿಯಾಗಿದೆ ಎಂದು ನಿರ್ಲಜ್ಜತನದಿಂದ ನುಡಿದರು. ಅನಸೂಯೆಯು ಕ್ಷಣಕಾಲ ಗೊಂದಲಕ್ಕೆ ಬಿದ್ದಳು. ನಂತರ ಇವರು ದೈವೀ ಪುರುಷರೇ ಆಗಿರಬೇಕೆಂದು ವಿಚಾರಿಸಿ ಹಾಗೇ ಆಗಲಿ ಎಂದು ಅತಿಥಿಗಳಿಗೆ ಆಶ್ವಾಸನೆ ನೀಡಿ ಅಡುಗೆಯ ಮನೆಗೆ ಹೋದಳು. ಪತಿಯ ಪಾದಕಮಲಗಳನ್ನು ಮನದಲ್ಲಿಯೇ ಸ್ಮರಿಸಿದಳು. ನಾನಂತೂ ಪತಿವ್ರತ ಧರ್ಮದಂತೆ ಬಾಳಿದವಳು. ಅಂದಾಗ ಈ ಅತಿಥಿಗಳು ನನಗೆ ಮಕ್ಕಳ ಸಮಾನರಾಗಿದ್ದಾರೆ. ಅಂದ ಮೇಲೆ ಅತಿಥಿಗಳ ಇಚ್ಛೆಯಂತೆ ಅವರಿಗೆ ಭೋಜನ ಮಾಡಿಸಲು ಅಂಜುವುದೇಕೆ ಎಂದು ಯೋಚಿಸಿ ಪತಿಯ ಪಾದೋದಕವನ್ನು ಆ ಮೂವರ ಅತಿಥಿಗಳಿಗೆ ಸಿಂಪಡಿಸಿದಳು. ಕೂಡಲೇ ಅವಳ ಭಾವನೆಯಂತೆ ಆ ಮೂವರು ಅತಿಥಿಗಳು ಕೂಸುಗಳಾಗಿ ಮಾರ್ಪಟ್ಟು ಮಣಿಗಳ ಮೇಲೆ ಮಲಗಿಕೊಂಡು ರೋದಿಸತೊಡಗಿದರು. ಆ ಮುದ್ದಾದ ಕೂಸುಗಳನ್ನು ನೋಡುತ್ತಲೇ ಅನಸೂಯೆಯ ಮಾತೃ ಹೃದಯವು ಉಕ್ಕಿ ಬಂದಿತು. ಅವಳ ಸ್ತನಗಳಿಂದ ಹಾಲು ಸುರಿಯತೊಡಗಿತು. ಅವಳು ಪುತ್ರ ವಾತ್ಸಲ್ಯದಿಂದ 3 ಮಕ್ಕಳನ್ನು ಎತ್ತಿಕೊಂಡು ಬೆತ್ತಲೆಯಾಗಿ ಅತಿಥಿಗಳ ಇಚ್ಛೆಯಂತೆ ಅವರಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿದಳು. ನಂತರ ಬಟ್ಟೆಯುಟ್ಟು ಆ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡತೊಡಗಿದಳು. ಅಷ್ಟರಲ್ಲಿ ಆಶ್ರಮಕ್ಕೆ ಮರಳಿ ಬಂದ ಅತ್ರಿ ಋಷಿಗಳು ಜ್ಞಾನದೃಷ್ಟಿಯಿಂದ ಈ ಕೂಸುಗಳು ತ್ರಿಮೂರ್ತಿಗಳೆಂಬುದನ್ನು ಅರಿತು ಸಂತೋಷಭರಿತರಾದರು. ಹೆಂಡತಿಯನ್ನು ಕೊಂಡಾಡಿದರು ಮತ್ತು ಕೂಸುಗಳ ರೂಪದಲ್ಲಿರುವ ತ್ರಿಮೂರ್ತಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕೂಡಲೇ ಆ ಕೂಸುಗಳಿಗೆ ನಿಜರೂಪ ಲಭಿಸಿ ಅವರು ತ್ರಿಮೂರ್ತಿಗಳಾಗಿ ಸಂಪ್ರೀತರಾಗಿ, ಅಮ್ಮ, ನಿನ್ನ ಪಾತಿವ್ರತ್ಯದೆದುರು ನಾವು ಸೋತು ಕೂಸಿಗಳಾದೆವು. ನಿಮಗಾವ ವರ ಬೇಕೋ ಕೇಳಿಕೊಳ್ಳಿರಿ ಎಂದು ನುಡಿಯಲು ಅನಸೂಯೆಯು ಪತಿಯ ಅಭಿಪ್ರಾಯವನ್ನು ತಿಳಿದುಕೊಂಡು ತ್ರಿಮೂರ್ತಿಗಳಿಗೆ, ನೀವು ಮೂವರು ನನ್ನ ಮಕ್ಕಳಾಗಿಯೇ ಉಳಿಯಬೇಕೆಂದು ಪ್ರಾರ್ಥಿಸಿಕೊಂಡಳು. ತ್ರಿಮೂರ್ತಿಗಳು ಅದಕ್ಕೊಪ್ಪಿ ತಮ್ಮ ತಮ್ಮ ಅಂಶೀಭೂತವಾದ ಸ್ವರೂಪವನ್ನು ಮಕ್ಕಳ ರೂಪದಲ್ಲಿಯೇ ಬಿಟ್ಟು ಹೊರಟು ಹೋದರು. ನಂತರ ಆ ದಂಪತಿಗಳು ಸಂತೋಷದಿಂದ ಆ ಮಕ್ಕಳನ್ನೆತ್ತಿಕೊಂಡರು. ಬ್ರಹ್ಮನಿಗೆ ಚಂದ್ರನೆಂದು, ವಿಷ್ಣುವಿಗೆ ದತ್ತನೆಂದು, ರುದ್ರನಿಗೆ ದುರ್ವಾಸನೆಂದು ಹೆಸರಿಟ್ಟು ಬೆಳೆಸತೊಡಗಿದರು. ಕೆಲ ದಿನಗಳ ನಂತರ ಚಂದ್ರನು ತಾಯಿಯ ಅನುಮತಿ ಪಡೆದು ಚಂದ್ರಮಂಡಲಕ್ಕೆ ತೆರಳಿದನು. ದುರ್ವಾಸನು ತಂದೆ ತಾಯಿಗಳ ಅನುಮತಿ ಪಡೆದು ತೀರ್ಥಯಾತ್ರೆ ಹಾಗೂ ತಪಸ್ಸುಗಳನ್ನಾಚರಿಸುವುದಕ್ಕೆ ಹೊರಟು ಹೋದನು. ದತ್ತನು ಮಾತ್ರ ತಂದೆ ತಾಯಿಗಳ ಸೇವೆ ಮಾಡುತ್ತಾ ಅಲ್ಲಿಯೇ ನಿಂತನು. ತ್ರಿಮೂರ್ತಿಗಳ ಐಕ್ಯತೆಯು ದತ್ತನಲ್ಲಿಯೇ ಅಡಕವಾಯಿತು. ಆ ದತ್ತಾತ್ರೇಯನೇ ಗುರುಪರಂಪರೆಯ ಆದಿಪುರುಷನೆಂದು ನಾಮಧಾರಕನಿಗೆ ಸಿದ್ಧಮುನಿಯು ವಿವರಿಸಿದನೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ 4ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ ಅಧ್ಯಾಯ 5. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದುರ್ವಾಸರ ಶಾಪದಂತೆ ನಾರಾಯಣನು ಮತ್ಸ್ಯ, ಕೂರ್ಮ, ವರಾಹ ಮುಂತಾದ ಅವತಾರಗಳನ್ನು ತಾಳಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗಳನ್ನು ಮಾಡಿದಂತೆ ದತ್ತಾತ್ರೇಯನು ಸಹಿತ ಕಲಿಯುಗವು ಪ್ರಾರಂಭವಾದ ಮೇಲೆ ಅವತಾರವನ್ನೆತ್ತಬೇಕಾಯಿತು. ಯಾಕೆಂದರೆ ಕಲಿಯ ಪ್ರಭಾವದಿಂದಾಗಿ ಆಗ ಬ್ರಾಹ್ಮಣರೇ ಮೊದಲಾದ ಚತುರ್ವರ್ಣದವರು ಧರ್ಮ ಭ್ರಷ್ಟರಾಗಿ ಅವಿವೇಕಿಗಳಂತೆ ವರ್ತಿಸತೊಡಗಿದ್ದರು. ಜನರಲ್ಲಿ ಕ್ರೂರತೆ, ದುಃಖ, ಅಸೂಯೆ ಮುಂತಾದ ದುರ್ಗುಣಗಳು ತಾಂಡವವಾಡತೊಡಗಿದ್ದವು.
ಇಂಥ ಸಂದರ್ಭದಲ್ಲಿ ತನ್ನ ಅವತಾರದ ಅವಶ್ಯಕತೆ ಇದೆ ಎಂಬುದನ್ನರಿತುಕೊಂಡ ಗುರುದೇವನು ತಕ್ಷಣವೇ ಅವತಾರ ಮಾಡಿದನು. ಪೂರ್ವದೇಶದ ಪಿಠಾಪುರವೆಂಬ ನಗರಕ್ಕೆ ಅಪಳನೆಂಬ ಹೆಸರಿನ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು ರಾಜನಾಗಿದ್ದನು. ಆತನಿಗೆ ಸುಮತಿ ಎಂಬ ಹೆಸರಿನ ಪತಿವ್ರತೆಯಾದ ಹೆಂಡತಿ ಇದ್ದಳು. ಪೂರ್ವಜನ್ಮದ ಕರ್ಮ ಫಲದಿಂದಾಗಿ ಸುಮತಿಯು ಹೆತ್ತ 3-4 ಮಕ್ಕಳು ಸತ್ತು ಹೋದವು. ನಂತರ ಹುಟ್ಟಿದ 2 ಮಕ್ಕಳಲ್ಲಿ ಒಬ್ಬನು ಕುರುಡನು, ಇನ್ನೊಬ್ಬನು ಹೇಳವನು ಆಗಿ ಬದುಕಿ ಉಳಿದಿದ್ದರು. ಹೀಗಾಗಿ ಆ ದಂಪತಿಗಳಿಗೆ ಅಷ್ಟೈಶ್ವರ್ಯಗಳಿದ್ದರೂ ಜೀವನದಲ್ಲಿ ನೆಮ್ಮದಿ ಇಲ್ಲದಂತಾಗಿತ್ತು. ಹೀಗಿರುತ್ತಿರುವಲ್ಲೊಂದು ದಿವಸ ದತ್ತಗುರುದೇವನು ಭಿಕ್ಷುಕ ವೇಷದಲ್ಲಿ ಅವರ ಮನೆಯ ಬಾಗಿಲಿಗೆ ಬಂದನು. ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಯಾಚಿಸಿದನು. ಆದರೆ ಅಂದು ಅವಳ ರಾಜನ ಮನೆಯಲ್ಲಿ ಪಿತೃಶ್ರಾದ್ದವಿತ್ತು. ಶ್ರಾದ್ದ ಕರ್ಮಕ್ಕೆ ಆಮಂತ್ರಿಸಿದ ಬ್ರಾಹ್ಮಣರು ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಬ್ರಾಹ್ಮಣ ಭೋಜನ ಮುಗಿಯುವವರೆಗೂ ಭಿಕ್ಷೆ ನೀಡಲು ಬರುವಂತಿರಲಿಲ್ಲ. ಭಿಕ್ಷುಕನ ಧ್ವನಿ ಕೇಳಿದ ಸಾಧ್ವಿ ಸುಮತಿಯು ಹೊರಬಾಗಿಲಿಗೆ ಬಂದು ನೋಡಿದಳು. ಬ್ರಹ್ಮ ತೇಜಸ್ಸಿನಿಂದೊಡಗೂಡಿದ ವಟು ರೂಪದಲ್ಲಿರುವ ಭಿಕ್ಷುಕನನ್ನು ಕಂಡು ಅವಳಲ್ಲಿ ಪೂಜ್ಯ ಭಾವನೆ ಉಂಟಾಯಿತು. ಇಂದು ಮುಂದಿನ ವಿಚಾರ ಮಾಡದೆ ಒಳಗೆ ಹೋಗಿ ಆ ಬ್ರಾಹ್ಮಣ ಭಿಕ್ಷುಕನಿಗೆ ಭಿಕ್ಷೆ ತಂದು ನೀಡಿ ನಮಸ್ಕರಿಸಿದಳು. ಸರ್ವಾಂತರ್ಯಾಮಿಯಾದ ದತ್ತನಿಗೆ ಸಂಪ್ರೀತಿ ಉಂಟಾಯಿತು. ಆತನು ಆ ಸಾಧ್ವಿಗೆ, ಅಮ್ಮ, ಈ ನಿನ್ನ ದಾನವು ಶ್ಲಾಘನೀಯವಾಗಿದೆ. ನಿನಗೇನು ಬರಬೇಕೋ ಕೇಳಿಕೋ ಎಂದು ನುಡಿಯುತ್ತಾ ತನ್ನ ನಿಜರೂಪ ದರ್ಶನವನ್ನಿತ್ತನು. ದತ್ತ ಸಾಕ್ಷಾತ್ಕಾರದಿಂದ ಮುದುಗೊಂಡ ಆ ತಾಯಿ ಮತ್ತೊಮ್ಮೆ ನಮಸ್ಕರಿಸಿ, ಗುರುದೇವ, ನನಗೆ ಹುಟ್ಟಿದ ಮಕ್ಕಳಿಬ್ಬರು ಅಂಗವಿಕಲರಾಗಿದ್ದಾರೆ. ಆದ ಕಾರಣ ನನಗೆ ನಿನ್ನಂತೆಯೇ ತೇಜಸ್ವಿಯಾದ ವಂಶೋದ್ಧಾರಕ ಪುತ್ರನನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿಕೊಂಡಳು. ಅದಕ್ಕೆ ದತ್ತಾತ್ರೇಯನು ನಸುನಗುತ್ತಾ, ನನ್ನಂಥವನು ಎಂದರೆ ನಾನೊಬ್ಬನೇ. ಅಂದ ಮೇಲೆ ನಾನೇ ನಿನ್ನ ಹೊಟ್ಟೆಯಿಂದ ಹುಟ್ಟಬೇಕಾಯಿತು. ತಥಾಸ್ತು ಎಂದು ನುಡಿದು ಅದೃಶ್ಯನಾದನು. ಸುಮತಿಯು ಆನಂದಾಶ್ಚರ್ಯಗಳಿಂದ ಗಂಡನು ಮನೆಗೆ ಬಂದ ಕೂಡಲೇ ನಡೆದ ವಿಷಯವನ್ನು ತಿಳಿಸಿದಳು. ಸಾಕ್ಷಾತ್ ದತ್ತಗುರುವೇ ತಮ್ಮ ಉದರದಿಂದ ಜನಿಸಿ ಬರುವ ವಾರ್ತೆ ತಿಳಿದು ದಂಪತಿಗಳಿಬ್ಬರು ಸಂತೋಷಭರಿತರಾದರು. ಸುಮತಿಯು ಕೆಲ ದಿನಗಳಲ್ಲಿಯೇ ಗರ್ಭಧರಿಸಿ ಗಣೇಶ ಚತುರ್ಥಿಯ ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡಿದರು. ಜ್ಯೋತಿಷಿಗಳು ಬಾಲಕನು ಜಗದ್ಗುರುವಾಗಿ ಮೆರೆಯುವನೆಂದು ಭವಿಷ್ಯ ಹೇಳಿದರು. ಶ್ರೀಪಾದ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿರಲು ತಂದೆ ತಾಯಿಗಳು ಆತನಿಗೆ 7ನೇ ವರ್ಷದಲ್ಲಿ ಉಪನಯನ ಕಾರ್ಯ ಮಾಡಿದರು. ಶ್ರೀಪಾದನು ಕೆಲವೇ ದಿನಗಳಲ್ಲಿ ವೇದವಿದ್ಯಾ ಪಾರಂಗತನಾದನು. ಆತನು 16ನೇ ವರ್ಷಕ್ಕೆ ಕಾಲಿಟ್ಟಾಗ ತಂದೆ ತಾಯಿಗಳು ಮಗನ ಮದುವೆಯ ಬಗ್ಗೆ ಆಲೋಚನೆ ಮಾಡತೊಡಗಿದರು. ಶ್ರೀಪಾದನು ತಂದೆ ತಾಯಿಗಳಿಗೆ ನನಗೆ ವೈರಾಗ್ಯ ಸ್ತ್ರೀಯೊಂದಿಗೆ ಮದುವೆ ಮುಗಿದು ನಾನೀಗ ವಲ್ಲಭನಾಗಿದ್ದೇನೆ. ಆದ ಕಾರಣ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಹಾಗೂ ಭಕ್ತೋದ್ಧಾರದ ನಿಮಿತ್ತವಾಗಿ ಉತ್ತರ ದಿಕ್ಕಿನತ್ತ ಪ್ರಯಾಣ ಮಾಡುತ್ತಾ ತೀರ್ಥಯಾಟನೆಗೆ ಹೊರಡುತ್ತೇನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡಿರಿ ಎಂದುಕೊಂಡನು. ಮಗನ ಮಾತು ಕೇಳಿ ತಂದೆ ತಾಯಿಗಳು, ಅಪ್ಪ, ನೀನೇ ನಮ್ಮನ್ನು ತೊರೆದು ಹೊರಟರೆ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ರಕ್ಷಿಸುವವರ್ಯಾರು? ನಿನ್ನ ಅಣ್ಣಂದಿರಂದರೋ ಅಂಗವಿಕಲರಾಗಿದ್ದಾರೆ ಎಂದು ಪ್ರಲಾಪಿಸತೊಡಗಿದರು. ಆಗ ಶ್ರೀಪಾದನು ತಂದೆ ತಾಯಿಗಳನ್ನು ಸಂತೈಸುತ್ತಾ ಅಂಗವಿಕಲರಾದ ಅಣ್ಣಂದಿರತ್ತ ಅಮೃತ ದೃಷ್ಟಿ ಬೀರಿದನು. ಕೂಡಲೇ ಅವರು ಸುಂದರ ಕಾಯದ ಸದೃಢ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಶ್ರೀಪಾದನು ತಾಯಿಯನ್ನು ಕುರಿತು, ಅಮ್ಮ, ಈಗ ನನ್ನ ಅಣ್ಣಂದಿರು ಸದೃಢ ಕಾಯದವರು, ಜ್ಞಾನವಂತದರೂ ಆಗಿದ್ದಾರೆ. ಇವರಿಂದ ನಿಮ್ಮ ವಂಶವು ಉದ್ಧಾರವಾಗುತ್ತದೆ. ಇನ್ನು ನನ್ನ ಯಾತ್ರೆಗೆ ಅಡ್ಡಿಪಡಿಸಬೇಡಿರಿ. ಯಾಕೆಂದರೆ ನಾನು ಸಾಧುಗಳಾದ ಕೆಲವು ಭಕ್ತರಿಗೆ ದೀಕ್ಷೆ ಕೊಡುವುದಕ್ಕಾಗಿ ಕಾಶಿ ಕ್ಷೇತ್ರದತ್ತ ಸಾಗಬೇಕಾಗಿದೆ ಎಂದು ವಿನತಿಸಿಕೊಂಡನು. ತಾಯಿ ತಂದೆಗಳು ನಿರುಪಾಯವಾಗಿ ಆತನಿಗೆ ಅನುಮತಿ ನೀಡಿ ಬೀಳ್ಕೊಟ್ಟರು. ನಂತರ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯು ಮನೋವೇಗದಿಂದ ಶ್ರೀ ಕಾಶಿ ಬದರಿ ಯಾತ್ರೆಗಳನ್ನು ಮುಗಿಸಿಕೊಂಡು ನಂತರ ಗೋಕರ್ಣ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಗುರುದೇವನು 3 ವರ್ಷಗಳವರೆಗೆ ವಾಸ್ತವ್ಯ ಮಾಡಿದನೆಂದು ಸಿದ್ಧಮುನಿಯು
ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 5ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 6ನೆಯ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ಕೇಳು. ತೀರ್ಥಯಾತ್ರೆಯ ನೆಪದಿಂದ ಭಕ್ತೋದ್ಧಾರಕ್ಕೆ ಹೊರಟ ಶ್ರೀಪಾದಸ್ವಾಮಿಯ ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷಗಳ ದೀರ್ಘಕಾಲ ನಿಲ್ಲಲು ಕಾರಣವೇನೆಂದರೆ ಅಲ್ಲಿರುವ ಮಹಾಬಲೇಶ್ವರನು ಶುದ್ಧ ನಿರ್ಗುಣ ಸ್ವರೂಪನಾಗಿರುವನು. ಮಹಾಶಿವಭಕ್ತನಾದ ರಾವಣನು ತನ್ನ ತಾಯಿ ಕೈಕೆಸೆಯ ಪೂಜೆಗಾಗಿ ಆತ್ಮಲಿಂಗ ಪಡೆಯುವುದಕ್ಕಾಗಿ ಕಠಿಣ ತಪಸ್ಸು ಮಾಡಿದನು. ಆತನು ಶಿವನನ್ನು ಮೆಚ್ಚಿಸಿ ಆತನ ಆತ್ಮಲಿಂಗ ಪಡೆದುಕೊಂಡು ಹೊರಟಿರುವಾಗ ಶ್ರೀಹರಿಯ ಸಂಜ್ಞೆಯಂತೆ ಗಣಪತಿಯ ವಿಘ್ನವನ್ನೆಸಗಲು ವಟುವೇಷದಲ್ಲಿ ಆತನಿಗೆ ಕಾಣಿಸಿಕೊಂಡು, ಆಗ ಸಂಧ್ಯಾ ಸಮಯವಾದ್ದರಿಂದ ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕಾಗಿ ರಾವಣನು ಲಿಂಗವನ್ನು ಆ ಬಾಲಕನ ಕೈಗಿತ್ತನು. ರಾವಣನು ಅರ್ಘ್ಯ ಕೊಡುವ ಕಾರ್ಯದಲ್ಲಿ ನಿರತನಾದಾಗ ಗಣಪತಿಯು, ಅಯ್ಯ, ಈ ಲಿಂಗ ತುಂಬ ಭಾರವಾಗಿದೆ, ಬೇಗ ಬಾ ಎಂದು 3 ಸಲ ಕೂಗಿ ಪ್ರಾಣಲಿಂಗವನ್ನು ನೆಲಕ್ಕಿಟ್ಟು ಬಿಟ್ಟನು. ಕೂಡಲೇ ಲಿಂಗವು ಬೃಹದಾಕಾರ ತಾಳಿ ಭೂಮಿಯಲ್ಲಿ ಸ್ಥಾಪಿತವಾಯಿತು. ರಾವಣನು ಅವಸರದಿಂದ ಓಡಿ ಬಂದು ಆ ಲಿಂಗವನ್ನು ಎತ್ತಿಕೊಳ್ಳಲು ಪ್ರಯಾಸಪಟ್ಟನು. ಆದರೆ ಸಾಧ್ಯವಾಗಲಿಲ್ಲ. ಆತ್ಮಲಿಂಗವು ಮಹಾಬಲಶಾಲಿಯಾದ್ದರಿಂದ ಆ ಲಿಂಗಕ್ಕೆ ಮಹಾಬಲೇಶ್ವರನೆಂದು ಹೆಸರಾಯಿತು. ರಾವಣನು ಪ್ರಾಣಲಿಂಗವನ್ನೆತ್ತಲೆಂದು ಜಗ್ಗಾಡಿದಾಗ ಅದು ಆಕಳ ಕಿವಿಯಂತೆ ರೂಪ ತಾಳಿತು. ಅದಕ್ಕಾಗಿಯೇ ಆ ಪ್ರದೇಶಕ್ಕೆ ಗೋಕರ್ಣ ಕ್ಷೇತ್ರವೆಂದು ಹೆಸರಾಯಿತೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 6ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ ಅಧ್ಯಾಯ 7. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ಚರಿತ್ರೆಯನ್ನು ಮುಂದುವರಿಸುತ್ತಾ, ನಾಮಧಾರಕನೇ, ಈ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಹೇಳುತ್ತೇನೆ ಕೇಳು. ಇಕ್ಷ್ವಾಕು ವಂಶದ ಮಿತ್ರಸಹನೆಂಬ ಹೆಸರಿನ ರಾಜನು ಒಂದು ದಿನ ಬೇಟೆಗೆ ಹೋದಾಗ್ಗೆ ಒಬ್ಬ ರಾಕ್ಷಸನನ್ನು ಸಂಹರಿಸಿದನು. ಅದರ ಸೇಡು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆತನ ತಮ್ಮನಾದ ಬಲಿ ಎಂಬ ರಾಕ್ಷಸನು ಕಪಟ ವೇಷದಿಂದ ರಾಜನಿಗೆ ಸೇವಕನಾಗಿ ನಿಂತನು. ಒಂದು ದಿನ ಮಿತ್ರಸಹನ ಮನೆಯಲ್ಲಿ ಶ್ರಾದ್ದವಿತ್ತು. ರಾಜನಿಂದ ವಶಿಷ್ಠಾದಿ ಋಷಿಗಳು ಬ್ರಾಹ್ಮಣ ಸ್ಥಾನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು. ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸಮಯ ಕಾಯುತ್ತಿದ್ದ ಸೇವಕರೂಪದ ರಾಕ್ಷಸನು ಯಾರಿಗೂ ಗೊತ್ತಾಗದಂತೆ ನರಮಾಂಸದಿಂದ ಅಡುಗೆಯನ್ನು ಸಿದ್ಧಪಡಿಸಿದ್ದನು. ಬ್ರಾಹ್ಮಣರಿಗೆ ಅದೇ ಅಡುಗೆಯನ್ನು ಎಲೆಗೆ ಬಡಿಸಲಾಯಿತು. ಜ್ಞಾನಿಗಳಾದ ವಶಿಷ್ಠರಿಗೆ ಅದು ಗೊತ್ತಾಗಿ ರಾಜನ ಮೇಲೆ ಕೋಪಗೊಂಡು, ತಂದೆಯ ಶ್ರಾದ್ದದ ದಿವಸ ಬ್ರಾಹ್ಮಣರಿಗೆ ನರಮಾಂಸ ಬಡಿಸಿದ ನೀನು 12 ವರ್ಷ ರಾಕ್ಷಸನಾಗಿ ಸಂಚರಿಸು ಎಂದು ಶಾಪ ಕೊಟ್ಟರು. ಕೂಡಲೇ ರಾಜನು ಕಲ್ಮಷಪಾದನೆಂಬ ಹೆಸರಿನ ರಾಕ್ಷಸನಾಗಿ ಕಾಡು ಸೇರಿದನು. ಒಂದು ದಿವಸ ಕಲ್ಮಷಪಾದನು ಹಸಿವೆಯಿಂದ ಬಳಲುತ್ತಿದ್ದಾಗೆ ಬ್ರಾಹ್ಮಣ ದಂಪತಿಗಳು ದೃಷ್ಟಿಗೆ ಬಿದ್ದರು. ಕಲ್ಮಷಪಾದನು ಹಿಂದು ಮುಂದಿನ ವಿಚಾರ ಮಾಡದೆ ಆ ಬ್ರಾಹ್ಮಣನನ್ನು ಕೊಂದು ತಿಂದು ಬಿಟ್ಟನು. ದುಃಖಿತಳಾದ ಬ್ರಾಹ್ಮಣ ಸತಿಯು, ಎಲೋ ರಾಕ್ಷಸ, ನಿನಗಾದ ಶಾಪದ ಅವಧಿ ಮುಗಿದ ಮೇಲೆ ನೀನು ಮತ್ತೆ ರಾಜನಾಗುವಿ. ಆಗ ನೀನು ನಿನ್ನ ಸತಿಯನ್ನು ಎಂದು ಮುಟ್ಟಿವಿಯೋ ಅಂದೇ ನಿನಗೆ ಮರಣ ಉಂಟಾಗಲಿ ಎಂದು ಶಾಪ ಕೊಟ್ಟು ಪತಿಯ ಪಾದುಕೆಗಳೊಂದಿಗೆ ಸಹಗಮನ ಮಾಡಿ ಪ್ರಾಣ ಬಿಟ್ಟಳು. ರಾಜನಿಗೆ ವಶಿಷ್ಠರು ಶಾಪ ಕೊಟ್ಟ ಅವಧಿ ಮುಗಿದೊಡನೆಯೇ ಆತನು ಪುನಃ ನರದೇಹ ಪಡೆದು ಮಿತ್ರಸಹ ರಾಜನಾಗಿ ಮಿಥಿಲಾನಗರದಲ್ಲಿದ್ದ ತನ್ನ ಅರಮನೆಗೆ ಬಂದನು. ಆದರೆ ವಿಪ್ರ ಸ್ತ್ರೀಯು ತನಗೆ ಕೊಟ್ಟ ಶಾಪದ ನೆನಪಾಗಿ ಹೆಂಡತಿಗೆ ಆ ವಿಷಯ ತಿಳಿಸಿ ದುಃಖಿತನಾದನು. ನಂತರ ರಾಜನಿಗೆ ಗೌತಮ ಋಷಿಗಳ ದರ್ಶನವಾಯಿತು. ಅವರು ರಾಜನ ಶಾಪ ನಿವಾರಣೆಗಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರಲು ತಿಳಿಸಿ ಆ ಕ್ಷೇತ್ರದ ಮಹಿಮೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ಮಿತ್ರಸಹ ರಾಜನೇ ಕೇಳು. ಸೌದಾಮಿನಿ ಎಂಬ ಹೆಸರಿನ ಬ್ರಾಹ್ಮಣ ಕನ್ಯೆಯೊಬ್ಬಳಿದ್ದಳು. ದುರ್ದೈವದಿಂದಾಗಿ ಅವಳು ಚಿಕ್ಕಂದಿನಿಂದಲೇ ವಿಧವೆಯಾದಳು. ಪ್ರಾಯದ ತಾಪವನ್ನು ತಡೆಯಲಾರದೆ ಇವಳು ಒಬ್ಬ ಶೂದ್ರನನ್ನು ಕೂಡಿಕೊಂಡಳು. ಶೂದ್ರ ಸಂಸ್ಕಾರದಂತೆ ಇವಳು ಮಾಂಸ ಮದ್ಯಗಳನ್ನು ನಿರಾತಂಕವಾಗಿ ಸೇವಿಸತೊಡಗಿದಳು. ಗೋಹತ್ಯೆ ಮಾಡಿ
ಇವಳು ಆಕಳ ಮಾಂಸವನ್ನು ಭಕ್ಷಿಸಿದಳು. ಕಾಲಾನುಕ್ರಮದಲ್ಲಿ ಅವಳಿಗೆ ಮುಪ್ಪು ಬಂದು ಮರಣವಪ್ಪಿದಳು. ಮುಂದೆ ಅವಳು ಸತ್ತಾಗ ಯಮದೂತರು ನರಕದಲ್ಲಿ ಎಸೆದು ಬಿಟ್ಟರು. ಯಮಲೋಕದ ಶಿಕ್ಷೆಯನ್ನು ಅನುಭವಿಸಿ ಮುಗಿಸಿದ ನಂತರ ಇವಳು ಒಬ್ಬ ಚಾಂಡಾಳನ ಮಗಳಾಗಿ ಜನ್ಮ ತಳೆದಳು. ಹುಟ್ಟುವಾಗಲೇ ಇವಳು ಕುರುಡಿಯಾಗಿದ್ದಳು. ಹೀಗಾಗಿ ತಂದೆ ತೀರಿಕೊಂಡ ನಂತರ ಇವಳು ಭಿಕ್ಷಾಟನೆಯಿಂದಲೇ ಬದುಕಬೇಕಾಯಿತು. ಅವಳಿಗೆ ದಿನನಿತ್ಯ ಹೊಟ್ಟೆಗೆ ಸಾಲುವಷ್ಟು ಅನ್ನವೂ ದೊರೆಯದಾಯಿತು. ಅಂಥ ಪ್ರಸಂಗದಲ್ಲಿ ಅವಳಿಗೆ ಕುಷ್ಠರೋಗ ಆವರಿಸಿದ್ದರಿಂದ ಇವಳನ್ನು ಯಾರೂ ಸನಿಹಕ್ಕೆ ಬರಿಸಿ ಕೊಡದಂತಾದಳು. 2 ದಿನಗಳಿಂದ ಊಟ ದೊರೆಯದ ಆ ಕುರುಡ ಭಿಕ್ಷುಕಿಯು ಮಾರ್ಗದ ಬದಿಗೆ ನಿಂತು ಭಿಕ್ಷೆ ನೀಡಿ ಎಂದು ಅಂಗಲಾಚುತ್ತಲೇ ಇದ್ದಳು. ಆ ದಾರಿಯಿಂದ ಗೋಕರ್ಣ ಕ್ಷೇತ್ರಕ್ಕೆ ಯಾತ್ರಿಕರ ಗುಂಪೊಂದು ಹೊರಟಿರುವುದು ಭಿಕ್ಷುಕಿಗೆ ಗೊತ್ತಾಯಿತು. ಪುಣ್ಯಕ್ಷೇತ್ರದಲ್ಲಿ ತನಗೆ ಹೊಟ್ಟೆ ತುಂಬ ಅನ್ನ ದೊರೆಯಬಹುದೆಂದು ಆಸೆಯಿಂದ ಅವಳು ಆ ಯಾತ್ರಿಕರನ್ನನುಸರಿಸಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಲುಪಿದಳು. ಮಾರ್ಗದ ಒಂದು ಬದಿಗೆ ಕುಳಿತು ಭಿಕ್ಷೆ ನೀಡಿರಿ, ಅನ್ನ ನೀಡಿರಿ ಎಂದು ಒಂದೇ ಸವನೆ ಕೂಗಿಕೊಳ್ಳತೊಡಗಿದಳು. ಅಂದು ಶಿವರಾತ್ರಿಯ ಉಪವಾಸವಿದ್ದ ಪ್ರಯುಕ್ತ ಯಾರೂ ಆ ಭಿಕ್ಷುಕಿಗೆ ಅನ್ನ ನೀಡಲಿಲ್ಲ. ಸಾಯಂಕಾಲವಾಯಿತು. ಭಿಕ್ಷುಕಿಗೆ ಅಂದು ಸಂಪೂರ್ಣ ಉಪವಾಸವೇ ಗತಿಯಾಗಿತ್ತು. ಆದರೂ ಅವಳು ಭಿಕ್ಷೆ ಎಂದು ಕೂಗುತ್ತಲೇ ಇದ್ದಳು. ಭಕ್ತನೊಬ್ಬನು ಮೋಜಿಗಾಗಿ ಆ ಕುರುಡಿಯ ಭಿಕ್ಷಾಪಾತ್ರೆಯಲ್ಲಿ ಬಿಲ್ವಪತ್ರೆಯ ಗೊಂಚಲೊಂದನ್ನು ಹಾಕಿದನು. ಇದು ತಿನ್ನುವ ಪದಾರ್ಥವಲ್ಲವೆಂಬುದನ್ನು ಗುರುತಿಸಿದ ಆ ಹೆಂಗಸು ಸಿಟ್ಟಿನಿಂದ ಅದನ್ನು ದೂರ ಎಸೆದಳು. ದೈವಾವಶಾತ್ ಆ ಬಿಲ್ವಗೊಂಚಲು ಶಿವಲಿಂಗದ ಮೇಲೆ ಹೋಗಿ ಬಿದ್ದಿತು. ಶಿವನು ಅಷ್ಟರಿಂದಲೇ ಸಂತುಷ್ಟನಾಗಿ ಹೋದನು. ನಂತರ ಆ ಭಿಕ್ಷುಕೆಯು ಹಸಿವೆಯಿಂದ ಸತ್ತು ಹೋದಳು. ಶಿವದೂತರು ಅವಳನ್ನು ಕರೆದೊಯ್ಯಲೆಂದು ಪುಷ್ಪಕ ವಿಮಾನ ತಂದಿದ್ದರು. ಇದನ್ನು ನಾನು ಪ್ರತ್ಯಕ್ಷ ಕಂಡಿರುವೆ. ಆದ ಕಾರಣ ನೀನು ಗೋಕರ್ಣಕ್ಕೆ ಹೋಗೆಂದು ಮುನಿಯು ಹೇಳಲು ರಾಜನು ಅದರಂತೆ ಮಾಡಿ ತನ್ನ ಶಾಪಕ್ಕೆ ನಿವೃತ್ತಿ ಪಡೆದುಕೊಂಡನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 8ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, 3 ವರ್ಷಗಳ ನಂತರ ಗೋಕರ್ಣದಿಂದ ಹೊರಟ ಶ್ರೀಪಾದ ಶ್ರೀವಲ್ಲಭ ಗುರುಗಳು ಶ್ರೀಶೈಲ ನಿವೃತ್ತಿ ಸಂಗಮಗಳ ಯಾತ್ರೆ ಮುಗಿಸಿಕೊಂಡು ಕುರುವಪುರಕ್ಕೆ ಬಂದರು. ಕುರುವಪುರದಲ್ಲಿ ವೇದಶಾಸ್ತ್ರ ಬಲ್ಲ ಪಂಡಿತ ಬ್ರಾಹ್ಮಣನೊಬ್ಬನಿದ್ದನು. ಆತನಿಗೆ ಅಂಬಿಕೆ ಎಂಬ ಹೆಸರಿನ ಸುಶೀಲೆಯಾದ ಹೆಂಡತಿ ಇದ್ದಳು. ವ್ರತೋಪವಾಸಗಳನ್ನು ಮಾಡಿದ ಮೇಲೆ ಅವರಿಗೆ ಒಂದು ಗಂಡು ಮಗುವು ಬದುಕಿ ಉಳಿಯಿತು. ಆದರೇನು ಆ ಮಗನು ವಯಸ್ಸಿಗೆ ಬಂದರೂ ಆತನಿಗೆ ಬುದ್ಧಿ ಬೆಳವಣಿಗೆಯಾಗಲೇ ಇಲ್ಲ. ತಂದೆಯು ಆತನಿಗೆ ಉಪನಯನ ಮಾಡಿ ವೇದಾಭ್ಯಾಸ ಮಾಡಿಸಲೆತ್ನಿಸಿದರು. ಆದರೆ ಮಂದಬುದ್ಧಿಯ ಹುಡುಗನಿಗೆ ಮಂತ್ರಗಳು ಹತ್ತಲಿಲ್ಲ. ತಂದೆ ಹೊಡೆದು ಬಡಿದು ಕಲಿಸುವ ಪ್ರಯತ್ನ ಮಾಡತೊಡಗಿದನು. ಮಗನನ್ನು ಅತಿಯಾಗಿ ದಂಡಿಸುವುದನ್ನು ಕಂಡ ಅಂಬಿಕೆಯ ತಾಯಿಗರಳು ವಿಲವಿಲನೆ ಒದ್ದಾಡಿತು. ಅವಳು ಪತಿಗೆ ಕೈಮುಗಿದು, ಸ್ವಾಮಿ, ನೀವು ಹೀಗೆ ಹುಡುಗನನ್ನು ಅತಿಯಾಗಿ ದಂಡಿಸಬೇಡಿ. ನಮಗೆ ಇರುವನು ಇವನೊಬ್ಬನೇ ಮಗ. ಒಂದು ವೇಳೆ ನೀವು ಈತನಿಗೆ ಹಿಂಸೆ ನೀಡುವುದಾದರೆ ನಾನು ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಅಳುತ್ತಾ ಹೇಳಿದಳು. ಅಂದಿನಿಂದ ತಂದೆಯು ಮಗನಿಗೆ ವಿದ್ಯೆ ಕಲಿಸುವ ಹವ್ಯಾಸವನ್ನೇ ಬಿಟ್ಟುಬಿಟ್ಟನು. ಮುಂದೆ ಸ್ವಲ್ಪ ದಿನಗಳಲ್ಲಿ ಆ ಬ್ರಾಹ್ಮಣನು ಮೃತ ಹೊಂದಿದನು. ವಿದ್ಯಾಹೀನನಾದ ಮಗ, ವಿಧವೆಯಾದ ತಾಯಿ ಇಬ್ಬರು ಬೇರೆ ದಾರಿಗಾಣದೆ ಭಿಕ್ಷಾವೃತ್ತಿಯಿಂದ ಜೀವಿಸತೊಡಗಿದರು. ಒಂದೊಂದು ಸಲ ಭಿಕ್ಷೆಗೆ ಹೋದಾಗೆ ಹುಡುಗನಿಗೆ ಜನರು ಹೀನಾಯಮಾನವಾಗಿ ಕಂಡು ಬೈಯುತ್ತಿದ್ದರು. ಹೀಗಾಗಿ ಹುಡುಗನು ಬೇಸತ್ತು ಕೃಷ್ಣಾ ನದಿಯಲ್ಲಿ ಮುಳುಗಿ ಪ್ರಾಣ ಬಿಡುವ ನಿರ್ಧಾರಕ್ಕೆ ಬಂದನು. ಈ ವಿಷಯ ತಿಳಿದ ತಾಯಿ ಅಂಬಿಕೆಯು ಮಗನೊಂದಿಗೆ ತಾನೂ ಕೃಷ್ಣೆಗೆ ಧುಮುಕಿ ಈ ಜಗತ್ತಿನ ಜಂಜಾಟದಿಂದ ಪಾರಾಗುವ ನಿರ್ಧಾರಕ್ಕೆ ಬಂದಳು. ತಾಯಿ ಮಗ ಇಬ್ಬರು ಮಟ್ಟದ ನೀರಿನವರೆಗೆ ಕೃಷ್ಣಾ ನದಿಯಲ್ಲಿ ಪ್ರವೇಶ ಮಾಡಿದರು. ಆದರೆ ಅಲ್ಲಿಗೆ ಸ್ನಾನಾರ್ಥವಾಗಿ ಬಂದಿದ್ದ ಶ್ರೀಪಾದ ಗುರುಗಳು ಅವರನ್ನು ತಡೆದು ನಿಲ್ಲಿಸಿ ಕಾರಣ ಕೇಳಿದರು. ಅಂಬಿಕೆಯು ಗುರುಪಾದಗಳಿಗೆರಗಿ ತನ್ನೆಲ್ಲ ಗೋಳನ್ನು ತೋಡಿಕೊಂಡಳು ಮತ್ತು ಮುಂದಿನ ಜನ್ಮದಲ್ಲಾದರೂ ತನಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳಂಥ ವೇದವಿದ್ಯಾ ಪಾರಂಗತ ಸುಶೀಲ ಮಗನು ಜನಿಸುವಂತೆ ಆಶೀರ್ವದಿಸಬೇಕೆಂದು ಕೇಳಿಕೊಂಡಳು. ಭಕ್ತ ವಾತ್ಸಲ್ಯವಾದ ಗುರುನಾಥನಿಗೆ
ಅಂಬಿಕೆಯ ಮೇಲೆ ಕನಿಕರ ಉಂಟಾಯಿತು. ಅವಳಿಗೆ ಶನಿವಾರ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ಮುಂದಿನ ಜನ್ಮದಲ್ಲಿ ನಿನಗೆ ನನ್ನಂಥ ಮಗನೇ ಜನಿಸುತ್ತಾನೆ ಎಂದು ಆಶೀರ್ವದಿಸಿದರು. ಮತ್ತು ಆ ಮಂದಬುದ್ಧಿಯ ಹುಡುಗನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟರು. ಬಾಲಕನಿಗೆ ಮಿಂಚು ತಾಗಿದಂತಾಗಿ ಆತನ ಅಜ್ಞಾನ ನಾಶವಾಗಿ ಹೋಯಿತು. ಕ್ಷಣ ಮಾತ್ರದಲ್ಲಿ ಅವನು 3 ವೇದಗಳಲ್ಲಿ ಪಾಂಡಿತ್ಯ ಪಡೆದನು. ಮುಂದೆ ಆತನ ಮದುವೆಯೂ ಆಯಿತು. ಆತನ ಸಂಸಾರವು ಸುಖರೂಪವಾಗಿ ಸಾಗಿತು ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಗುರು ಮಹಿಮೆಯನ್ನು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 9ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ, ನಾಮಧಾರಕ ಶಿಷ್ಯೋತ್ತಮನೇ, ಗುರುಗಳು ಕುರುವಪುರದಲ್ಲಿರುವಾಗ ನಡೆದ ಇನ್ನೊಂದು ಲೀಲೆಯನ್ನು ಹೇಳುವೆನು, ಲಕ್ಷ್ಯಗೊಟ್ಟು ಕೇಳು. ಲೋಕರೂಢಿಯಂತೆ ಶ್ರೀಪಾದಗುರುಗಳು ನಿತ್ಯವೂ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಅವರು ನದಿಗೆ ಸ್ನಾನಾರ್ಥವಾಗಿ ಬಂದ ಕೂಡಲೇ ಅಲ್ಲಿ ಬಟ್ಟೆ ಒಗೆಯುವುದರಲ್ಲಿ ನಿರತನಾಗಿರುತ್ತಿದ್ದ ಅಗಸನೊಬ್ಬನು ಧಾವಿಸಿ ಬಂದು ಗುರುಗಳಿಗೆ ಬಹು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದನು. ಹೀಗೆಯೇ ಎಷ್ಟೋ ದಿನಗಳು ಕಳೆದು ಹೋದವು. ಗುರುಗಳಿಗೆ ಆ ಅಗಸನ ಮೇಲೆ ಕರುಣೆಯುಂಟಾಯಿತು. ಒಂದು ದಿನ ನದಿಗೆ ಹೋದಾಗ ಅಗಸನು ನಿತ್ಯದಂತೆ ನಮಸ್ಕರಿಸಲು ಧಾವಿಸಿ ಬಂದನು. ಸಾಷ್ಟಾಂಗ ನಮಸ್ಕಾರ ಹಾಕಿ ಗುರುಗಳೆದುರು ಭಕ್ತಿಯಿಂದ ನಮಿಸಿ ನಿಂತುಕೊಂಡನು. ಗುರುಗಳು ಆತನನ್ನು ಕುರಿತು, ರಜಕ, ನೀನು ಇಷ್ಟು ದಿವಸಗಳವರೆಗೆ ಭಕ್ತಿಯಿಂದ ನಡೆದುಕೊಂಡುದಕ್ಕಾಗಿ ನಾವು ನಿನ್ನ ಮೇಲೆ ಸಂಪ್ರೀತರಾಗಿದ್ದೇವೆ. ಇನ್ನು ಮೇಲೆ ನಿನ್ನ ಕಷ್ಟದ ದಿನಗಳು ತಪ್ಪಿ ಸುಖದಿಂದ ರಾಜ್ಯವಾಳುವಿ ಎಂದು ಅವರು ಆಶೀರ್ವದಿಸಿದರು. ಅಂದಿನಿಂದ ಆ ಮಡಿವಾಳನು ಪ್ರಾಪಂಚಿಕ ವ್ಯಾಪಾರವನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಸಮಯವನ್ನೆಲ್ಲ ಗುರು ಸೇವೆಯಲ್ಲಿಯೇ ಕಳೆಯತೊಡಗಿದನು. ನಿತ್ಯ ನಸುಕಿನಲ್ಲಿ ಗುರುಮಠದ ಅಂಗಳ ಕಸಗೂಡಿಸುವುದು, ಕೃಷ್ಣಾ ಜಲದಿಂದ ಚಳಿ ಹೊಡೆಯುವುದು, ಗುರು ವಚನಗಳನ್ನಾಲಿಸುತ್ತಾ ಕೊಡ್ರುವುದು ಇವೇ ಆತನ ನಿತ್ಯ ಕರ್ತವ್ಯಗಳಾದವು. ಆಗ ವಸಂತ ಋತುವಿನ ಕಾಲವಾಗಿತ್ತು. ಬಿಸಿಲಿನ ತಾಪವೂ ಹೆಚ್ಚಾಗಿತ್ತು. ಅಂಥ ಒಂದು ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಯವನರಾಜನು ತನ್ನ ರಾಣಿ ಪರಿವಾರ ಸಮೇತವಾಗಿ ಕುರುಗಡ್ಡೆಯ ಸಮೀಪದಲ್ಲಿರುವ ಕೃಷ್ಣಾ ನದಿಗೆ ಜಲಕ್ರೀಡೆಯಾಡುವುದಕ್ಕೆಂದು ಬಂದಿದ್ದನು. ಆ ರಾಜನ ಸಂತೋಷ ವೈಭವಗಳನ್ನು ಕಂಡು ರಜಕನಿಗೆ ಮನೋಚಾಂಚಲ್ಯ ಉಂಟಾಯಿತು. ಆತನು ತನ್ನ ಮನಸ್ಸಿನಲ್ಲಿ, ಆಹಾ, ಜಗತ್ತಿನಲ್ಲಿ ಹುಟ್ಟುವುದಾದರೆ ಇಂಥ ರಾಜವಂಶದಲ್ಲಿ ಹುಟ್ಟಿ ಸುಖಪಡಬೇಕು. ನನ್ನಂತೆ ಅಗಸನಾಗಿ ಹುಟ್ಟಿದವನ ಜೀವನವು ವ್ಯರ್ಥವಾದದ್ದೇ ಸರಿ ಎಂದು ಯೋಚಿಸಿ ಹಳಹಳಿಸುತ್ತಾ ನಿಂತಿದ್ದನು. ಸರ್ವಜ್ಞರಾದ ಗುರುಗಳಿಗೆ ರಜಕನ ಮನೋಗತವು ತಿಳಿದು ಹೋಯಿತು. ಅವರು ಆ ಅಗಸನನ್ನು ಕೂಗಿ ಕರೆದರು. ರಜಕನು ಧಾವಿಸಿ ಬಂದು ಕೈ ಮುಗಿದು ನಿಂತುಕೊಳ್ಳಲು ಗುರುಗಳು, ನೀನೇನು ಯೋಚಿಸುತ್ತಿದ್ದೆ ಎಂದು ಪ್ರಶ್ನೆ ಮಾಡಿದರು. ರಜಕನು ಗುರುಗಳು ಸರ್ವಾಂತರ್ಯಾಮಿಗಳೆಂಬುದನ್ನರಿತಿದ್ದವನಾದ್ದರಿಂದ ಇದ್ದ ವಿಷಯವನ್ನು ಇದ್ದಂತೆ ತಿಳಿಸಿಬಿಟ್ಟನು. ಅಗಸನಿಗೆ ರಾಜಭೋಗದ ಆಸೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಗುರುಗಳು ಆತನಿಗೆ, ನೀನು ಮ್ಲೇಚ್ಛ ಕುಲದಲ್ಲಿ ಹುಟ್ಟಿ ರಾಜಭೋಗವನ್ನು ಅನುಭವಿಸಿ ಎಂದು ನುಡಿದರು. ರಜಕನು ತಾನು ರಾಜನಾದಾಗ ಸ್ವಾಮಿಗಳು ತನಗೆ ಪುನಃ ದರ್ಶನವನ್ನೀಯಬೇಕೆಂದು ವಿನಂತಿಸಿಕೊಂಡನು. ಗುರುಗಳು, ಸರಿ, ನಿನ್ನ ಅಂತ್ಯಕಾಲಕ್ಕೆ ನಾವು ನಿನಗೆ ದರ್ಶನ ಕೊಡುತ್ತೇವೆ. ಆಗ ನಿನಗೆ ಜ್ಞಾನೋದಯವೂ ಆಗುವುದೆಂದು ಅಭಯವನ್ನಿತ್ತರು. ರಜಕನು ಧನ್ಯನಾದೇನೆಂದು ನಮಸ್ಕರಿಸಿ ಹೊರಟಿರುವಾಗೆ ಗುರುಗಳು ಮತ್ತೆ ಅವನನ್ನು ಕರೆದರು. ನಿನಗೆ ಇದೇ ಜನ್ಮದಲ್ಲಿ ರಾಜನಾಗಬೇಕೆಂಬ ಆಸೆ ಇದೆಯೇ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ರಜಕನು ಸ್ವಲ್ಪ ಯೋಚಿಸಿ, ಸ್ವಾಮಿ, ಈಗ ನಾನು ಇಳಿವಯಸ್ಸಿನವನಾಗಿದ್ದೇನೆ, ಅದಕ್ಕಾಗಿ ಅನುಭವಿಸಲಿಚ್ಛಿಸುತ್ತೇನೆ ಎಂದು ನುಡಿದನು. ತಕ್ಷಣವೇ ಆತನಿಗೆ ಮರಣವುಂಟಾಯಿತು. ಆತನು ಬೀದರಿನ ನವಾಬನ ಮಗನಾಗಿ ಪುನರ್ಜನ್ಮ ಪಡೆದನು. ಶ್ರೀಪಾದ ಶ್ರೀವಲ್ಲಭ ಗುರುಗಳ ಖ್ಯಾತಿಯು ಸುತ್ತೆಲ್ಲ ಪಸರಿಸಿಬಿಟ್ಟಿತು. ದೂರ ದೂರದಿಂದ ಭಕ್ತರು ಅವರ ದರ್ಶನ ಲಾಭವನ್ನು ಪಡೆಯಲು ಹಾತೊರೆದು ಬರುತ್ತಿದ್ದರು. ಕುರುಗಡ್ಡೆಯ ಪವಿತ್ರ ಕ್ಷೇತ್ರವೆನಿಸಿತು. ಶ್ರೀಪಾದ ಗುರುಗಳು
ಮತ್ತೊಂದು ಅವತಾರ ಎತ್ತುವ ಉದ್ದೇಶದಿಂದ ಆಶ್ವೀನ ಬಹುಳ ದ್ವಾದಶಿಯ ದಿವಸ ಕೃಷ್ಣಾ ನದಿಯಲ್ಲಿ ಅದೃಶ್ಯರಾದರು. ಅವರು ಅದೃಶ್ಯರಾದರೂ ಸಹಿತ ಕುರ್ವಪುರದಲ್ಲಿ ಅವರು ಸದಾ ಜಾಗೃತರಾಗಿದ್ದುಕೊಂಡು ಅವಶ್ಯವೆನಿಸಿದಾಗ ದರ್ಶನಾಶೀರ್ವಾದಗಳನ್ನು ಇಂದಿನವರೆಗೂ ನೀಡುತ್ತಲೇ ಇದ್ದಾರೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 9ನೇ ಅಧ್ಯಾಯವು ಮುಕ್ತಾಯವಾಯಿತು.